ಚಿಕ್ಕಮಗಳೂರಿನ ಚಿಕ್ಕಮಲ್ಲಿಗೆ ಅಂತ ಹಾಡಾದ. ಚಿಕ್ಕಮಗಳೂರ ಚಿಕ್ಕ ಮಲ್ಲಿಗೆ ಸಕ್ಕರೆಯ ಮಾತು ಒಂದ್ ಹೇಳು ಮೆಲ್ಲಗೆ. ಮಳೆ 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 ಮಲೆನಾಡು ಅಂತ ಏನಕ್ಕಂತಾರೆ ಅಂದರೆ ಈ ಜಾಗದಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಗೊತ್ತಾಗೋದಿಲ್ಲ. ನೋಡಿ ಪಾಪ ನಮ್ಮ ಜೊತೆ ನೆನ್ಕೊಂಡು ಬ್ರ್ಯಾಂಡಿ ಕೂಡ ಬಂದ. ನಮಗೆ ರೂಟ್ ಗೊತ್ತಿಲ್ಲ, ಬ್ರ್ಯಾಂಡಿ ನಮಗೆ ರೂಟ್ನ ತೋರಿಸ್ತಾ ಇದ್ದಾನೆ. ನೋಡಿ ನಾವು ದಟ್ಟ ಕಾಡಲ್ಲಿದ್ದೀವಿ, ಒಂದು ನರ್ಪಿಳೇನು ಕಾಣ್ತಿಲ್ಲ, ನೆಟ್ವರ್ಕ್ ಇಲ್ಲ, ಮ್ಯಾಪ್ಸ್ ಇಲ್ಲ, ಏನೂ ಇಲ್ಲ. ಜಿಗಳೆಗಳಿವೆ, ಹುಷಾರು. ಜಿಗಳೆಗಳು ಹೆಚ್ಚು ಕಡಿಮೆ ನಮ್ಮ ಜೊತೆ ಬಂದವರು ಅರ್ಧ ರಕ್ತ ಹೀರಿದೆ. ಕೊನೆಗೂ ಈಗ ನಾವು ದೇವ್ರ ಮನೆ ಬೆಟ್ಟ ಹತ್ರ ಬಂದಿದ್ದೀವಿ. ಹಾಯ್ ಹಲೋ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ವಿಡಿಯೋಗೆ ಸ್ವಾಗತ. ಈಗ ನಾವೆಲ್ಲ ಸೇರಿಕೊಂಡು ದೇವರ ಮನೆ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಒನ್ ಆಫ್ ದ ಬ್ಯೂಟಿಫುಲ್ ಟ್ರೆಕ್ ಸ್ಪಾಟ್ಸ್. ಬಿಗಿನರ್ ಆದರೆ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡಲೇಬೇಕು. ಚಿಕ್ಕಮಂಗ್ಳೂರಿಗೆ ಬಂದರೆ ಈ ಜಾಗಗಳನ್ನ ಮರಿಲೇಬೇಡಿ. ಸೊ ಬನ್ನಿ ಸ್ನೇಹಿತರೆ, ನಿಮಗೆ ಈ ಸುಂದರವಾದ ತಾಣನ ತೋರಿಸ್ತೀನಿ. ನೀವೇನಾದ್ರು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬಂದರೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಬನ್ನಿ ಸ್ನೇಹಿತರೆ, ದೇವರ ಮನೆ ಬೆಟ್ಟಕ್ಕೆ ಹೋಗೋಣ. ಮೇಲಿಂದ ವ್ಯೂ ನೋಡೋಣ, ಸ್ವರ್ಗ ಹೆಂಗೆ ಕಾಣುತ್ತೆ ಭೂಮಿ ಮೇಲೆ, ಅದು ನಮ್ಮ ಕರ್ನಾಟಕದಲ್ಲಿ ಅಂತ ನೋಡೋಣ ಬನ್ನಿ. ಹಾಂ, ಈ ಕಡೆ ನಮ್ಮ ಧನುಷ್ ಅವರಿದ್ದಾರೆ, ಈ ಕಡೆ ನಮ್ಮ ಆನಂದ್ ಅವರಿದ್ದಾರೆ. ವೆಲ್ ಎಕ್ಸ್ಪೀರಿಯನ್ಸ್ಡ್ ಆನಂದ್ ಇವರು. ಹೌದು, ಅವರು ಮಾತಿನ ಚಾತುರ್ಯತೆ ಹೊಂದಿರುವ ಧನುಷ್ ಅವರಿದ್ದಾರೆ. ಎಷ್ಟು ಕಾಡನ್ನ ಬೇಯಿಸಿಲ್ಲ ನಮ್ಮ ಆನಂದ್ ಅವರು. ಎಷ್ಟು ಹುಲಿ ಜಿಂಕೆಗಳು ಜಾಸ್ತಿ ಬೇಟೆ ಮಾಡ್ತಾರೆ, ಆದರೆ ಕೊನೆಗೆ ಜಿಂಕೆ ಓಡೋಗಿರುತ್ತೆ. ಹೌದು, ಅದರ ಸಿಚುವೇಶನ್ನು. ಆ ಜಿಂಕೆ ಹೋಗಿ ಇನ್ನೊಂದು ಸಿಂಹದ ಕೈಲಿ ಜಿಂಕೆಗಳು ಮಡಿಲಿನಲ್ಲಿ ಬಲಿಯಾಗಿರುತ್ತೆ. ನಮ್ಮ ಆನಂದ್ ಅವರು ಆಡ್ತಕ್ಕಂಥ ಬೇಟೆ ಜಿಂಕೆಗಳು ನೋಡಿ ತಪ್ಪಿಸ್ಕೊಂಡು ಇನ್ನೊಂದು ಸಿಂಹ. ಇವರು ರೂಟ್ ಗೊತ್ತೇನಾ ದೇವ್ರ ಮನೆದು? ಹಾಂ, ಸೊ ನೋಡಿ ನಮ್ಮ ಹೋಮ್ ಸ್ಟೇನ ನಾಯಿ ಕೂಡ ನಮಗೆ ಸಾಥ್ ಕೊಡ್ತಿದೆ, ರೂಟ್ ತೋರಿಸ್ತದೆ. ಗೈಸ್ ಇನ್ನೊಂದು ರೂಟ್ ಅಂತ ತೋರಿಸ್ಕೊಂಡು ಹೋಗ್ತಾ ಇದೆ. ಸೊ ಬನ್ನಿ ಹೋಗೋಣ. ನೋಡಿ ಇಲ್ಲಿ ಏನ್ ಹುಯ್ತಾರೋ ಬಾಯ್ಲಿ ಗೊತ್ತಿಲ್ಲ. ಬ್ಲಾಕಿ ಬಾಯ್ಲಿ ಬ್ಲಾಕಿ ಅಂತ ಕರಿಬಾರ್ದು, ಯಾಕೆ ಅಂದ್ರೆ ಅದು ರೇಸಿಸಮ್ ಆಗುತ್ತೆ. ಈ ಬ್ರಾಂಡಿ ಅಂತ ನಾಯಿಗೆ ಯಾಕೆ ಇಟ್ಟಿರ್ಬೋದು ಅಂತ ನಮಗೆ ಅನಿಸ್ತಾ ಇದೆ. ಅದು ಎಣ್ಣೆ ಕುಡಿಯುವಾಗ ಹತ್ರ ಬರ್ತಿತ್ತು, ಅದಕ್ಕೆ ಬ್ರಾಂಡಿ ಅಂತ ಇಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಅದು ಹುಟ್ಟಬೇಕಾದ್ರೆ ಈ ಮನೆಯವರು ಜಾಸ್ತಿ ಬ್ರಾಂಡಿ ಕುಡಿತಾ ಇದ್ರು ಅನ್ಸುತ್ತೆ. ಅವಾಗ ಸ್ನೇಹಿತರು ಈ ಸವಿ ನೆನಪಿಗೋಸ್ಕರ ಯಾವ್ದಾದ್ರು ಹೆಸರು ಇಡಬೇಕು ಅಂತ ಅಂದಾಗ ಇವತ್ತು ಪೂರ್ತಿ ಕುಡಿತಿರೋದು ನಾವು ಬ್ರಾಂಡಿ, ಹಂಗಾಗಿ ಇದಕ್ಕೆ ಬ್ರಾಂಡಿ ಅಂತಾನೆ ಇಟ್ಬಿಟ್ಟಿದ್ದಾರೆ. ಇನ್ನೊಂದಿದೆ ಇವ್ರ ಮನೇಲಿ ಅದಕ್ಕೆ ರಮ್ಮಿ ಅಂತ ಇಟ್ಟಿದ್ದಾರೆ. ಮೋಸ್ಟ್ಲಿ ಅದು ರಮ್ ಅಂತ ಆದ್ರೆ ಸರಿಯಾಗಲ್ಲ ಅಂತ, ರಮ್ ಕುಡಿತಿರ್ಬೇಕಾದ್ರೆ ಹುಟ್ಟಿರ್ಬೇಕು, ಅದಕ್ಕೆ ರಮ್ಮಿ ಅಂತ ಇಟ್ಟಿದ್ದಾರೆ. ನಂದನ್ ಒಂದು ಟ್ರಿಪ್ ಪ್ಲಾನ್ ಮಾಡಿ. ಈಗ ಬಂದ್ಬಿಟ್ಟಿದ್ದೀವಲ್ಲ ಟ್ರಿಪ್ಗೆ ಬ್ರೋ, ಒಂದು ಡ್ರಾಪ್ ಹಾಕೊಂಡು ಒಂದು ಪ್ಲೇಸ್ಗೆ ತಲುಪೋದು. ಓಹೋ, ಮಾಡೋಣ ಆ ಥರ ಒಂದು ಟ್ರಿಪ್ ಮಾಡೋಣ. ಹಾಂ, ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಲ್ಲ ತಿಕ್ಕ ಮುಚ್ಕೊಂಡು ಜಾಗ ನೋಡೋ ಅಂತಾರಾಗಿರ್ಬೇಕು. ಕಪಲ್ಸ್ ತರ ಬಂದು ರೋಮ್ಯಾನ್ಸ್ ಮಾಡೋದಲ್ಲ, ಆಗಲ್ಲ. ನಮ್ಮಂತ ಬಿಸಿ ರಕ್ತದ ಹುಡುಗರು ಇರ್ಬೇಕು. ಬಿಸಿ ರಕ್ತ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡ್ಬೇಕು. ಇಂಥ ಪ್ರಕೃತಿಯಲ್ಲಿ ಮಾಡ್ಬೇಕು, ಓಡಾಡ್ಕೊಂಡು ಟ್ರೆಕ್ ಮಾಡ್ಕೊಂಡು. ಇದು ಯಾಕೆ ಎಲ್ಲ ಅಡಲ್ಟ್ ಕಂಟೆಂಟ್ ಆಗ್ತದೆ. ನಂದನ್ ಅವರೇ ಪ್ಲೀಸ್ ಇದು ನೋಡಿ ಸ್ವರ್ಗ, ನೋಡಿ ಸ್ವರ್ಗ. ನಾವು ಮೋಡದೊಳಗಡೆ ಇದೀವೋ, ಮೋಡಲ್ಲೇ ನಮ್ಮ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸೌಂದರ್ಯ ಈ ರೀತಿ ಸವಿಬೇಕು. ಕಳೆದೋಗ್ಬಿಟ್ಟಿದೀವಿ. ಕಾಡುಗಳ ಮಧ್ಯದಲ್ಲಿ ನಾವು ಹೊಗೆ ಕುಡಿತಾ ಇದ್ವಿ. ಇದು ಹೊಗೆ ತರ ಕಾಣ್ಬೋದು, ಆದ್ರೆ ಇದು ಯಾವ್ದು ಹೊಗೆ ಅಲ್ಲ, ಮೋಡ, ಚಲಿಸುವ ಮೋಡಗಳು. ನೋಡಿ ಏನ್ ಸೂಪರ್ ಆಗಿದೆ ನೋಡಿ. ಹೆಂಗ್ ಗೊತ್ತಾಗ ಬ್ರ್ಯಾಂಡಿ ರೂಟ್ ತೋರಿಸ್ತೀನಿ ಅಂತ ಹೋಗ್ತಾ ಇದೆ ನೋಡಿ. ಗುಡ್ಡ ಹಿಂಗಿರುತ್ತಲ್ಲ, ಇದೆಲ್ಲ ಒಂದ್ ಕಡೆಗೆ ಹೋಗ್ತಾ ಇರುತ್ತಲ್ಲ, ಎಲ್ಲ ಗುಡ್ಡ ಕೊಡಿಯುತ್ತೆ. ಅವಾಗ ಒಂದು ಸುಂಟರ್ ಗಾಳಿ ತರ ಸುತ್ಕೊಂಡು ಒಂದು ಇದಾಗುತ್ತೆ. ಅವಾಗ ಅಲ್ಲಿ ಮೋಡ ಅದಕ್ಕೆ ವೆಸ್ಟರ್ನ್ ಘಾಟ್ಸ್ ಮಳೆ ಜಾಸ್ತಿ ಯಾಕಂದ್ರೆ ಗುಡ್ಡ ಮೇಲೆ ಇರ್ತಾವಲ್ಲ ಮೋಡಗಳು. ನೋಡಿ ಏನ್ ಗೊತ್ತಾ, ನಾವು 40 ಜನ ಬಂದಿದ್ದೀವಿ. ಕಳ್ಳನ ಮಕ್ಕಳು ಯಾರು ಬರಲಿಲ್ಲ ನಮ್ಮ ಜೊತೆ. ನಾವು 3 ಜನ ಹೋಗ್ತಿದ್ದೀವಿ. ಜೊತೆಗೆ ನಿಯತ್ತಿನ ನಾಯಿ ಅಂತಾರಲ್ಲ, ಅಲ್ಲಿ ನೋಡಿ ಪಾಪ ನಮ್ಮ ಬ್ರ್ಯಾಂಡಿ ಅಂತ ಬ್ರ್ಯಾಂಡಿ ಇದೆಯಲ್ಲ, ನಮಗೋಸ್ಕರ ಕಾಯ್ಕೊಂಡು ರೂಟ್ ತೋರಿಸ್ತೀನಿ ಅಂತ ಅಲ್ಲಿ ಟರ್ನಿಂಗಲ್ಲಿ ನಿಂತ್ಕೊಂಡು ಹೋಗ್ತಿದೆ ನೋಡಿ. ಜೀವನದಲ್ಲಿ ಎಷ್ಟು ನಿಯತ್ತಿರಬೇಕು, ಆಗ ಮನುಷ್ಯ ಎಲ್ಲಿಂದ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನಮ್ಮ ನಂದನ್ ಅವ್ರಿಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಷ್ಟೇ ನಿಯತ್ತಾಗಿರ್ಬೇಕು. ಇಷ್ಟೆಲ್ಲ ಕಷ್ಟಪಡ್ತಾ ಇದೀವಿ. ಪಾಪ ಎಷ್ಟು ದುಡ್ಡು ಇಟ್ಕೊಂಡು ಖರ್ಚು ಮಾಡ್ಕೊಂಡೆಲ್ಲ ಬಂದು ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಆದಷ್ಟು ಲೈಕ್ ಮಾಡಿ. ಜನರೇಟ್ ಆಗ್ತಿಲ್ಲ, ಮಾನಿಟೈಸ್ ಆಗಿಲ್ಲ. ಬೆಲ್ ಐಕಾನ್ ಹೊಡಿರಿ, ಇವ್ರ ಬೆಲ್ ಮಾತ್ರ ಹೊಡಿಬೇಡಿ. ನಾವ್ ಯಾರು ಕುಡಿಯೋರಲ್ಲ.
ಹೊಡಿಯೋ ಅಷ್ಟು ಒಳ್ಳೆ ಮನುಷ್ಯರಲ್ಲ. ಚಿಕ್ಕಮಗಳೂರಿನ ಈ ಸೌಂದರ್ಯ ಸವಿಯೋಕ್ಕೆ ನಾವು ಬೆಂಗಳೂರಿಂದ ಬಂದಿದ್ದೇವೆ. ಚಿಕ್ಕಮಗಳೂರಿನ ಚಿಕ್ಕಮಳ್ಳಿಗೆ ಅಂತ ಹಾಡ ನೋಡಿ. ಚಿಕ್ಕಮಗಳೂರಿನ ಆದ್ರೆ ಅವು ಓಡು ನಾವು ದಟ್ಟ ಕಾಡಲ್ಲಿದ್ದೀವಿ. ಒಂದು ನರ್ಪಿಲೇನು ಕಾಣ್ತಿಲ್ಲ, ನಮಗೆ ಗೊತ್ತಾಗ್ತಿಲ್ಲ, ನೆಟ್ವರ್ಕ್ ಇಲ್ಲ, ಮ್ಯಾಪ್ಸ್ ಇಲ್ಲ, ಏನೂ ಇಲ್ಲ. ಕೈಯಲ್ಲಿ ಗೋಪ್ರೋ ಮಾತ್ರ ಇದೆ. ಕೈಯಲ್ಲಿ ನಿಮಗೆಲ್ಲ ತೋರ್ಸೋದಕ್ಕೆ ನಮಗೆ ಗೋಪ್ರೋ ಒಂದಿದೆ. ಸೊ ಅದರಲ್ಲಿ ನಾವೆಲ್ಲ ಸೆರೆ ಹಿಡಿತಿದ್ದೀವಿ. ಈಗ ಬ್ರ್ಯಾಂಡಿ ನಮ್ಮನ್ನ ಬಿಟ್ಬಿಟ್ಟು ಎಲ್ಲ ಓಡೋಗ್ಬಿಟ್ಟಿದ್ದಾನೆ. ನಾವು ಗೊತ್ತಾಗ್ತಿಲ್ಲ, ಕ್ಲಿಯರ್ ಇದೆಯಾ ಅಂತ ದಾರಿ ತೋರ್ಸೋಕ್ಕೆ Z+ ಸೆಕ್ಯೂರಿಟಿ ಹೋಗ್ತಾ ಇದ್ದಾನೆ. ಸೊ ನಮಗೆ ನೆಟ್ವರ್ಕ್ ಸಿಗ್ತಿಲ್ಲ. ಪೂರ್ತಿ ಹೋಗ್ಯಾ ಗುರು? ಓ ಈಗ ಎಲ್ಲ ಹೋಗೋದು ಗೊತ್ತಾಗ್ತಿಲ್ಲ. ಸೊ ಯಾರಿಗೆ ಎಷ್ಟು ದೂರ ಆಗುತ್ತೋ ಅವ್ರು ಯಾರು ಇಲ್ಲಿ ಬರಕ್ ಹೋಗ್ಬೇಕು. ಯಾರು ಬರಕ್ ಹೋಗ್ಬೇಡಿ, ಟಿಕ್ ಟಾಕ್ ಮಾಡಬೇಡಿ, ಪರಿಸರನ ಹಾಳು ಮಾಡಬೇಡಿ, ಪರಿಸರನ ಸಂರಕ್ಷಿಸಿ, ಪ್ಲಾಸ್ಟಿಕ್ ತರಬೇಡಿ. ನಮ್ದೊಂದ ತರ ವರ್ಲ್ಡ್ ನ ಎಕ್ಸ್ಪ್ಲೋರ್ ಮಾಡಿ ನಾಲೆಜಬಲ್ ಕಂಟೆಂಟ್ ನ ಹಾಕಿ. ಪಾಪ ನಿಯತಿ ನಾಯಿ ಅದಕ್ಕೊಂದು ಆನಂದ್ ತಿನ್ಬಿಟ್ಟಿರೋ 2 ಮೂಳೆ ತಿಂದಿರೋದು ಅದಕ್ಕೆ ಒಂದು ಮೂಲೆನೂ ಹಾಕಿಲ್ಲ ನಾವು. ಆದ್ರೂ ನಮ್ಮನ್ನೆಲ್ಲ ನೋಡಿ ಪಾಪ ಪಾಪ ನಾನೇನು ಹಾಕಿಲ್ಲ, ಯಾಕೆಂದ್ರೆ ನನ್ನ ತಟ್ಟೆಲಿ ಆ ಥರ ತಿನ್ನಕ್ಕೆ ಏನು ಇರಲಿಲ್ಲ. ವೆಜಿಟೇರಿಯನ್ ಪಾಪ ಇವರು. ಪಾಪ ಬ್ರ್ಯಾಂಡಿ ನೋಡಿ ನೀರ್ತಾಗ ನಾವು ದಾರಿ ತೋರಿಸ್ತಾ ಇದೆ. ಅದು ಬ್ರ್ಯಾಂಡಿ ಕುಡ್ದಿಲ್ಲ ನಾನು, ಕುಡ್ದವ್ರಿಗಿಂತ ಚೆನ್ನಾಗಿದೆ. ದಾರಿ ತೋರಿಸ್ತಿದೆ. ಸಿಂಹ ಬರ್ತಾ ಇದೆ, ನಾವೆಲ್ಲಿದ್ದೀವಿ, ಬರ್ತಾ ಇದೆ, ಎಲ್ಲಿ ಹೋಗ್ತಿದೀವಿ ಅಂತ ಗೊತ್ತೇ ಇಲ್ಲ. ಮ್ಯಾಪ್ಸ್ ಕೂಡ ವರ್ಕ್ ಆಗ್ತಿಲ್ಲ. ಸೊ ನಮ್ಮ ಮೊಬೈಲ್ ನೆಟ್ವರ್ಕೇ ಬರ್ತಿಲ್ಲ. ನಾವಿಷ್ಟೆಲ್ಲ ಕಷ್ಟಪಡ್ಕೊಂಡು ಎಲ್ರಿಗಿಂತ ಮುಂಚೆ ಬಂದಿದ್ದೀವಿ. ಬರಲ್ಲ, ಲಾರಿ ಬರಲ್ಲ, ಟ್ಯಾಕ್ಟ್ರಿ ಬರಲ್ಲ, ಆದ್ರೂ ಹೇಗೆ ರೋಡ್ ಹಾಳಾಗಿದೆ ನೋಡಿ. ಇದು ನಮ್ಮ ಸರ್ಕಾರದ ಕತೆ ವ್ಯತೆ. ವೆಹಿಕಲ್ ಬರ್ತಾ ಇರೋ ಜಾಗಗಳಲ್ಲೂ ಕೂಡ ರೋಡ್ ಎಲ್ಲ ನಮ್ಮ ನಂದನ್ ಬ್ಲಾಗ್ಸ್ ಅವರಿಂದ ನ್ಯಾಯ ದೊರಕಿಸ್ಬೇಕು. ತೋರ್ಸ್ಕೊಂಡ್ಬಿಡ್ಲಿ ನನ್ನ ಚಾನಲ್. ನಂದನ್ ಬ್ಲಾಗ್ಸ್ ನೋಡ್ತಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು ಈ ರೋಡ್ಗಳನ್ನ ಫೋನ್ ಬರ್ತಾ ಇದೆ. ಈ ಕಡೆಯಿಂದ ಧನುಷ್ ಅವರಿಗೆ ಕಾಲ್ ಮೇಲೆ ಕಾಲ್ ಒಂದು ಈ ಕಡೆಯಿಂದ ಬರ್ತಾ ಇದೆ. ನಾವು ಹೊರಡ್ತಾ ಇದ್ದೀವಿ. ಮಳೆ 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 ಮಲೆನಾಡು ಅಂತ ಏನಕ್ಕೆ ಅಂತಾರಂದ್ರೆ ಈ ಜಾಗದಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಗೊತ್ತಾಗೋದಿಲ್ಲ. ನೋಡಿ ನಾವು ಹೋಗ್ತಿರೋವಾಗ ಕಾಡಿನಲ್ಲಿ ತುಂಬ ಜೋರು ಮಳೆ ಬರ್ತಿದೆ. ಅವರ ಆರೋಗ್ಯ ಅದಕ್ಕೆ ಈ ಜಾಗನ ಮಲೆನಾಡು ಅಂತಾರೆ. ಈಗ ನೋಡಿ ಪಾಪ ನಮ್ಮ ಜೊತೆ ನೆನ್ಕೊಂಡು ಬ್ರ್ಯಾಂಡಿ ಕೂಡ ಬಂದ. ಈಗ ನಮ್ಮ ನಂದನ್ ಅವರು ಮಿಸ್ ಆಗಿದ್ರೆ ಅವರು ಕೂಡ ಬ್ರ್ಯಾಂಡಿ ಹಾಕೋದು ಸಾಕೋಗ್ತಾರೆ. ಬರ 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 ನೋಡಿ ಅದು ಎಷ್ಟು ಚೆನ್ನಾಗಿ ಕಾಯ್ತಾ ಇದೆ ನೋಡಿ. ಹುಲಿ, ಸಿಂಹ, ಚಿರತೆ, ನಾಯಿ, ನರಿ, ಕ್ರಿಮಿ ಕೀಟ ಯಾವುದು ಬರಬಾರ್ದು. ಆ್ಯಕ್ಚುಲಿ ಯಾರು ಇದು ಬಂದರೆ ಗೊತ್ತಾಗೋದು ಗುರು, ಇದಕ್ಕೆ ಸೆನ್ಸ್ ಮಾಡ್ತವೆ. ಅದಕ್ಕೆ ಮತ್ತೆ ಒಂದು ನಾಯಿ ಅನ್ನೋದು. ಓಕೆ ಫ್ರೆಂಡ್ಸ್, ಬನ್ನಿ ಬನ್ನಿ ನಮ್ಮ ಆನಂದ್ ಅವರು ಬಾ ಬ್ರ್ಯಾಂಡಿ ಹೋಗೋಣ. ಆನಂದ್ ಅವ್ರು ಮುನ್ನುಗ್ತಾ ಇದ್ದಾರೆ. ನಡೀತಾ ಇದೀವಿ. ಈಗ ಅವ್ರ ಮಾರ್ಗದರ್ಶನದಲ್ಲಿ, ನಮ್ಮ ಬ್ರ್ಯಾಂಡಿ ಅವ್ರ ಮಾರ್ಗದರ್ಶನದಲ್ಲಿ ಈಗ ದೇವರ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ 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 ಬೀಚ್ ನೋಡಿ ಬೀಚ್. ಜಿಗಳೆಗಳಿವೆ. ಹುಷಾರು ಜಿಗಳೆಗಳು ಹೆಚ್ಚು ಕಡಿಮೆ ನಮ್ಮ ಜೊತೆ ಬಂದವರು ಅರ್ಧ ರಕ್ತ ಹೀರಿದೆ. ನೋಡಿ ಸ್ನೇಹಿತರೆ, ಈಗ ಅಷ್ಟೆಲ್ಲ ಮನೇಲಿ ನೆಂದು ಕಿಲೋಮೀಟರ್ ಗಟ್ಟಲೆ ಓಡಾಡಿ ಕೊನೆಗೂ ಈಗ ನಾವು ದೇವ್ರ ಮನೆ ಬೆಟ್ಟ ಹತ್ರ ಬಂದಿದ್ದೀವಿ. ಸೊ ಈಗ ದೇವರ ಮನೆ ಯಾವುದು ಅಂತ ಇಲ್ಲಿ ನಮ್ಗೆ ಮಾರ್ಕಿಂಗ್ ಹಾಕಿದ್ದಾರೆ ನೋಡಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಯಾಕೆಂದರೆ ನೀವು ನೋಡೋಕ್ಕಂತ ಅಷ್ಟು ದೂರಿಂದ ಬಂದಿದ್ದೀರಿ, ಅದು ಬೀಗ ಹಾಕ್ಬಿಟ್ಟಿದ್ದೀರ ನೀವು. ಸ್ವಲ್ಪ ದಯವಿಟ್ಟು ಬೀಗ ತೆಗೆದುಬಿಟ್ರೆ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಡ್ತೀನಿ. ಓಂ ನಮಃ ಶಿವಾಯ. ಇದು ನಮ್ಮ ದೇವ್ರ ಮನೆ. ಇದು ದೇವ್ರ ಮನೆ ಅಲ್ಲ, ಹಿಂಗೆ ಹೋಗ್ಬೇಕು ಇನ್ನು. ಹೌದಾ? ಇದು ಭೈರವೇಶ್ವರ ಸ್ವಾಮಿ ಅಲ್ವಾ? ಕಾಲಿಗೆ ಇರತ್ಕೊಂಡಿದ್ಯಾ? ಜೀವನ ಹಾಕ್ಕೊಂಡಿರೋ ಮಾತಿನ ಭರದಲ್ಲಿ ಕಾಲಿಗೆ ಜೀವನ ಎತ್ತಿರೋದನ್ನೇ ಬರ್ತಿದ್ದಾರೆ ನಮ್ಮ ಧನುಷ್ ಅವರು. ಇದ್ರೊಳಗಡೆ ನೋಡು, ಈ ಕಡೆ ಕಾಲಿದೆ ಒಳಗಡೆ ಇರ್ತಾನೋ ಪ್ಯಾಂಟ್ ಒಳಗಡೆ. ಹೌದೇನಾ? ಹತ್ಕೊಂಡು ಬಿದ್ದೋಗಿರ್ತದೆ, ಫುಲ್ಲು ಚೆನ್ನಾಗಿ ಬಿದ್ದಿದೆ.
ಒಂದು ಸ್ವಲ್ಪ ಕೂತ್ಕೊಂಡ್ಬಿಟ್ರೆ ಜೀವಕ್ಕೆ ನೆಮ್ಮದಿ ಸಿಕ್ಕಿರುತ್ತೆ. ಹೆಂಗಿದೆ ನೋಡಿ. ಕಲ್ಯಾಣಿ ಅಲ್ಲ, ಕಲ್ಯಾಣಿ ಅಂದ್ರೆ ಸುತ್ತ ಕಟ್ಟಡ, ಕಲ್ಲಿನ ಕಟ್ಟಡ ಇದ್ರೆ ಕಲ್ಯಾಣಿ. ಇಲ್ಲ ಅಂದ್ರೆ ಅದು ಮೋಸ್ಟ್ಲಿ ದೇವಸ್ಥಾನಕ್ಕೆ ನೀರ್ ತರಕ್ಕೆ ಅಂತಾನೆ ಮಾಡ್ಸಿರೋದು. ಬಾವಿ ಅದು, ಬಾವಿ. ಅದ್ರ ರಿಸೋರ್ಸ್, ವಾಟರ್ ಸೋರ್ಸ್ ಇದು ಸುತ್ತ ನಿಂತಿರೋ ನೀರು ಅಲ್ಲಿಗೆ ಹೋಗುತ್ತೆ. ಈಗ ಗೊತ್ತಾಯ್ತು ನಂದನವ್ರೆ. ಖಂಡಿತ ನಿಮ್ಮ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ. ಈಗ ನಾವು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಎಲ್ಲಾದರೂ ಬಿಸಿ ಟೀ ಅಥವಾ ಕಾಫಿ ಸಿಕ್ಬಿಟ್ರೆ. ಇದು ಗರುಡ ಕಂಬ. ಗರುಡ ಕಂಬ ಯಾಕೆ ಹಾಕಿರ್ತಾರೆ ಗೊತ್ತಾ? ದೇವ್ರ ಕರೆಕ್ಟ್ ದೇವ್ರ ಹೆಸರಿಗೆ. ಯಾಕೆ ಗರುಡ ಕಂಬ ಯಾಕೆ ಹಾಕಿರ್ತಾರೆ? ದೇವರಿಗೆ ಯಾವುದೇ ಪೂಜೆ ಹೋಮ ಹವನ ಮಾಡಿದಾದ್ಮೇಲೆ ಪೂಜೆ ಅಥವಾ ಮಾಡೋದ್ಕಿಂತ ಮುಂಚೆ ನೀವು ನೋಡಿ ಕಲ್ಟನ್ ಹಾಕೊಂಡು ಮಾಡ್ತಾ ಇರ್ತಾರೆ. ಹೌದು, ಕಲ್ಟನ್ ತೆಗಿತಾ ಇರ್ಬೇಕಾದ್ರೆ ಎಲ್ಲ ಸೈಡ್ಗೆ ಹೋಗಿ ಅಡ್ಡ ನಿಲ್ಬೇಡಿ ಅಂತಾರೆ. ಹೌದು, ಯಾಕೆ ದೇವರಿಗೆ ಪೂಜೆ ಮಾಡಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಶಕ್ತಿ ಜಾಸ್ತಿ ಆಗುತ್ತೆ. ಪ್ರತಿ ಸಲ ಯಾವ್ದಾದ್ರು ಚಂಡಿಕ ಹೋಮ, ಯಾವ್ದೇ ರೀತಿ ಯೋಗ ಯಾಗ ಯಜ್ಞ ಎಲ್ಲ ಆದ್ಮೇಲೆ ಅವಾಗ ಅದು ಒಂದೇ ಸಲ ತೆಗೆದಾಗ ಆ ದೃಷ್ಟಿ ಯಾರ ಮೇಲೆ ಬೀಳುತ್ತಲ್ಲ ಅವ್ರಿಗೆ ಒಂದೊಂದ್ಸಲ ಕೆಟ್ಟದ್ದು ಆಗುತ್ತೆ, ಒಳ್ಳೇದು ಆಗುತ್ತೆ. ಹಂಗಾಗಿ ಸೈಡ್ಗೆ ಹೋಗಿ ಅಂತಾರೆ. ಆ ದೃಷ್ಟಿ ಯಾರಿಗೂ ಬೀಳ್ದಂಗೆ ಆ ಕಲ್ಲಿನ ಮೇಲೆ ಬೀಳಲಿ ಅಂತ ಕಲ್ಲು ಹಾಕಿರ್ತಾರೆ. ಅದನ್ನ ನಾವು ಗರುಡ ಕಂಬ ಅಂತ ಹೇಳೋದು. ಅದಾದ್ಮೇಲೆ ಇದು ದೀಪಾವಳಿ ಕಂಬ. ಮೊದಲು ಕರೆಂಟ್ ಇಲ್ದಿರ್ತಕ್ಕಂಥ ದೇವಸ್ಥಾನ ಸುತ್ತ ಬೆಳಕಾಗ್ಲಿ ಅಂತ ದೀಪಾವಳಿ ಕಂಬ ಹಾಕ್ತಾರೆ. ನೋಡಿ, ಈಗ ಮೇಲೆ ಬಂದಿದ್ದೀವಿ. ಟೀಗೆ ತಿಳ್ಕೊಳ್ಳೋಣ. ಜೇನು ದೊರೆಯುತ್ತದೆ. ಕ್ಯಾಶ್ ಇಲ್ದಂಗೆ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಬಂದ್ಬಿಟ್ಟಿದ್ದೀವಿ ನಾವೆಲ್ಲ ಸೇರಿಕೊಂಡು. ಈಗ ಮಾಡ್ತಿದ್ದೆ. ಇವತ್ತು ನಾವು ಕ್ಯಾಶ್ ಇಲ್ಲದೆ ಕಾಫಿನ ಮಿಕ್ಸ್ ಮಾಡ್ತೀವಿ. ಇನ್ನೂ ಒಂದು ಹೋಟ್ಲಿದೆ ಅಲ್ಲ. ಈಗ ವ್ಯೂ ಪಾಯಿಂಟ್ಗೆ ನಮಗೆ ಆ ದೇವರು ದಾರಿ ತೋರಿಸ್ತಿದ್ದಾನೆ. ಸೊ ಈಗ ಇದು ಹಂಪೋ ಮಿನಿ ಡ್ಯಾಮೋ ಗೊತ್ತಿಲ್ಲ. ಆ ಕಡೆ ನಮಗೆ ಕರ್ನಾಟಕ ಸರ್ಕಾರದಿಂದ ನೋಟಿಸ್ ಇದೆ. ಸೊ ನೋಡೋಣ ಏನಂತ. ಜಲಜೀವನ್ ಮಿಷನ್ ಜಿಲ್ಲಾ ಪಂಚಾಯತ್. ಇಲ್ಲಿ ಫೋನ್ ಪೇ ಸ್ಕ್ಯಾನರ್ ಇದೆ. ನಾವು ಹತ್ಕೊಂಡ್ಬಂದಿರೋ ಜೋಶಲ್ಲಿ ನಮ್ಮ ಕಾಲಿಗೆ ಎಷ್ಟೊಂದು ಜಿಗಣೆಗಳು ಅಟ್ಯಾಕ್ ಮಾಡಿ ಫ್ರೆಂಡ್ಸ್, ಆದ್ರೂ ನನ್ನ ರಕ್ತನೆಲ್ಲ ಹೀರಿ ಹೊಟ್ಟೆ ತುಂಬಿಟ್ಟು ನಮ್ಮ ಕಾಲನ್ನ ಬಿಟ್ಟೋಗಿದೆ. ಈಗ ನಮಗೆ ರಕ್ತದ ಕಳೆಗಳು ಕಾಣ್ತಾ ಇದೆ. ಸೊ ಸ್ನೇಹಿತರೆ, ಇವತ್ತು ನಾವು ದೇವರ ಮನೆ ಪೀಕಿಗೆ ಬಂದಿದ್ದೀವಿ. ದೇವರ ಮನೆ ಪೀಕಿಗೆ ಬಂದಾದ್ಮೇಲೆ ಒಂದು ಸ್ವರ್ಗ ನೋಡ್ದೋ ನಾವೀಗ. ನಮ್ಮ ಜೊತೆ ಶಿವಮೊಗ್ಗ ಬಾಯ್ಸ್ ಬಂದಿದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಾ? ಎಷ್ಟು ದೂರ ಬಂದಿದ್ದೀವಿ? ಹೇಗೆ ಬಂದಿದ್ದೀರಾ? ನಾವು ಬೈಕಲ್ಲಿ ಬಂದಿದ್ದೀವಿ, ಟ್ರಾವೆಲಿಂಗ್ ಮಾಡ್ತಿದ್ದೀವಿ. ಹೇಗೆ ಅನಿಸ್ತಿದೆ ಈ ಫೀಲಿಂಗ್ ಈಗ? ಸ್ವರ್ಗಕ್ಕೆ ಎರಡೇ ಗೇಟ್. ಬ್ಯೂಟಿಫುಲ್. ಇದ್ರ ಜೊತೆಗೆ ನಮ್ಮ ನೇಹ ನೆನೆಸ್ಕೊಬೇಕು. ಸ್ವರ್ಗ ಎಲ್ಲೇ ನೋಡಬೇಡ ಸರ್, ಸಿಗ್ತಾರೆ, ಡೋಂಟ್ ವರಿ. ನಮ್ಮ ಬ್ಲಾಗ್ಸಿಗೆ ಸಪೋರ್ಟ್ ಮಾಡಿ ಸರ್. ಎಲ್ಲರೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಸಪೋರ್ಟ್ ಮಾಡಿ. ನಮ್ಮ ಕನ್ನಡದವ್ರು ಬೆಳೆಸಿ. ಜೈ ಕರ್ನಾಟಕ.